ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಮೇರಾ ಯುವ ಭಾರತ್ ಕಲಬುರಗಿಯವರಿಂದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ 150ನೇ ವಾರ್ಷಿಕೋತ್ಸವ ಮತ್ತು ಜಿಲ್ಲಾ ಮಟ್ಟದ ಪಾದಯಾತ್ರೆ ಸರ್ದಾರ್ 150 ಏಕತಾ ಮಾರ್ಚ್ ಏಕ ಭಾರತ್ ಆತ್ಮನಿರ್ಭರ್ ಭಾರತ್ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಶುರುವಾದ ಪಾದಯಾತ್ರೆಯು ನಗರದಲ್ಲಿನ ಅನ್ನಪೂರ್ಣ ಕ್ರಾಸ್, ಡಿಸಿ ಕಚೇರಿ, ಎಸ್ವಿಪಿ ಸರ್ಕಲ್ನಿಂದ ಎಸ್ಎಂ ಪಂಡಿತ್ ರಂಗಮಂದಿರಕ್ಕೆ ಬಂದು ತಲುಪಿತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಶಾಸಕ ಶಶಿಲ್ ಜಿ ನಮೋಶಿ, ಮಾಜಿ ಸಂಸದ ಉಮೇಶ್ ಜಾಧವ್, ಜಿಲ್ಲಾ ಯುವಾಧಿಕಾರಿ ಮಯೂರ್ ಕುಮಾರ್ ಗುರ್ಮೆ ಸೇರಿದಂತೆ ಇನ್ನಿತರರು ಜ್ಯೋತಿ ಬೆಳಗಿಸಿ ಸರ್ದಾರ್ ಪಟೇಲ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರಿಂದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅವರ ಜ್ಞಾನದ ಜ್ಯೋತಿಗೆ ಪ್ರಕಾಶಮಾನವಾದಂತಹ ಬೆಳಕು ಇಂದಿನ ಯುವಕರಲ್ಲಿ ಬೆಳಗಲಿ ಅನ್ನುವಂತಹ ಬಹಳ ಸುಂದರವಾದಂತಹ ಶಾಂತವಾದ ನಂತರ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ, ಮಾಜಿ ಸಂಸದ ಉಮೇಶ್ ಜಾಧವ್ ಸೇರಿದಂತೆ ಅನೇಕರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಜನ್ಮದಿನಾಚರಣೆ ಪ್ರಯುಕ್ತ ಇಡೀ ವರ್ಷ ತುಂಬ ಈ ಥರದ ಕಾರ್ಯಕ್ರಮ ನಡೀತಾ ಇರ್ತವೆ. ಇವತ್ತು ಸಂತೋಷದ ವಿಷಯ, ಬಹಳ ಒಬ್ಬ ಮಹಾನ್ ವ್ಯಕ್ತಿ, ಇಡೀ ನಮ್ಮ ರಾಷ್ಟ್ರಕ್ಕೆ ಒಂದು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. 562 ರಾಜ್ಯ ಮಂಥನ್ಗಳಿದ್ದು ಅವ್ರಿಗೆ ಒಂದು ಮಾಡಿ ಅವರು ಕೂಡ ಈ ಸ್ವತಂತ್ರ ಭಾರತದಲ್ಲಿ ತೊಡಗಿಸೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಜೂನಾಗಢ ಆಗಲಿ, ಜಮ್ಮು ಅಂಡ್ ಕಾಶ್ಮೀರ ಹಾಗೂ ನಿಜಾಮ್ ಸರ್ಕಾರ ಇವರು ಒಪ್ಪಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡಬೇಕಾಯಿತು. ನಮ್ಮ ಭಾಗದಲ್ಲಿ ಇದೇ ಒಂದು ವಿಮೋಚನಾ ದಿನ. ಇವತ್ತು ಪೊಲೀಸ್ ಆಕ್ಷನ್ ಅಂತ ಹೇಳ್ತೀವಿ ಇಲ್ಲಿ. ಆ ಪೊಲೀಸ್ ಆಕ್ಷನ್ 13ನೇ ತಾರೀಕು ಸೆಪ್ಟೆಂಬರ್ ಪ್ರಾರಂಭ ಆಯಿತು, 17ನೇ ತಾರೀಕಿಗೆ ಮುಗೀತು. ಆ ದಿವಸ ನಿಜಾಮರು ಸರೆಂಡರ್ ಆದರು. ಅದಾದ್ಮೇಲೆ ಅಖಂಡ ಭಾರತ ಆಯಿತು ಅಂತ ನಾವು ಹೇಳ್ಬೋದು. ಆ ಅಖಂಡ ಭಾರತ್ ಯೂನಿಟಿ ಮಾಡಿದಂಥ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏಕ್ತಾ ನಡೆ, ಯೂನಿಟಿ ಅಂದರೆ ಏಕ್ತಾ ಪರವಾಗಿ ಇದು ಒಂದು ನಡೆ ಇದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ, ಮತ್ತು ಆತ್ಮನಿರ್ಭರ್ ಭಾರತ್ 2047ರಲ್ಲಿ ನಾವು ಎಲ್ಲ ರೀತಿಯಿಂದ ನಾವು ಆತ್ಮನಿರ್ಭರ್ ಎದಕ್ಕಂತೀವಿ ಅಂತಂದ್ರೆ ನಾವು ಒಂದಾಗಿ ಈ ರಾಷ್ಟ್ರಕ್ಕೆ ಶಕ್ತಿಶಾಲಿ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ನಡೆಯನ್ನು ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಯೂನಿಟಿ ಮಾರ್ಚ್ ಕಾರ್ಯಕ್ರಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮೋತ್ಸವ ಪ್ರಯುಕ್ತ ಐರನ್ ಮ್ಯಾನ್ ಅಂತ ಹೇಳ್ತೀವಿ ನಾವು. ಅವರು ಇಡೀ ಭಾರತ ದೇಶ ಯೂನಿಯನ್ ಟೆರಿಟರಿಗಳು ಒಂದು ಮಾಡಿ ಭಾರತ ಯುನೈಟೆಡ್ ಇಂಡಿಯಾ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ 150ನೇ ಜನ್ಮೋತ್ಸವ ಯೂನಿಟಿ ಮಾರ್ಚ್ ಅಂತ ಹೇಳಿ ಇಡೀ ದೇಶದಲ್ಲಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೇಂದ್ರ ಸರ್ಕಾರ ವತಿಯಿಂದ ಆಗ್ತಾ ಇದೆ. ಇವತ್ತು ನಾವು ಕಲಬುರಗಿಯಲ್ಲಿ ಕೂಡ ನಾವು ನಮ್ಮ
ಜಗತ್ ಸರ್ಕಲ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವೇಶ್ವರ ಸ್ಟ್ಯಾಚು, ಜಗಜೀವರಾಮ್ ಸ್ಟ್ಯಾಚು ಹೂವಿನ ಹಾರ ಹಾಕಿ ನಮ್ಮ ಇವತ್ತು ಸ್ಟೂಡೆಂಟ್ಸ್ ಇದು ಯಾವ ಪಾರ್ಟಿ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ. ಇಲ್ಲಿ ನಮ್ಮ ಚಂದು ಪಾಟೀಲ್ ಅವರು, ಸುಶೀಲ್ ನಮೋಶಿ ಅವರು ಮತ್ತೆ ಜಿಲ್ಲಾಧ್ಯಕ್ಷರು ಬಗ್ಲಿ ಅವರು ಮೇರಾ ಯುವ ಭಾರತ್ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಸ್ವಲ್ಪ ಬೇಜಾರು ಆಗ್ತದೆ ನಮಗೆ ಇಲ್ಲಿ. ಇದು ಕೇಂದ್ರ ಸರ್ಕಾರ, ಭಾರತ ದೇಶದ ಸರ್ಕಾರ ಈ ಭೂಮಿ ಸೊರಗ ಇವತ್ತು ಒಬ್ಬ ರಾಜ್ಯ ಸರ್ಕಾರ ಒಬ್ಬ ಆಫೀಸರು ಬಂದಿಲ್ಲ, 2 ಗಾಡಿ ಕಳ್ಸ್ಯಾರ. ಬಟ್ ವಿ ಡೋಂಟ್ ಬಾದರ್. ನಮ್ಮ ಉದ್ದೇಶ ಭಾರತ ದೇಶ ಒಂದಾಗಬೇಕಂತೇಳಿ ಇವತ್ತು ಒಂದು ಯುವ ಶಕ್ತಿಗೆ ಒಂದು ಸಂದೇಶ ಕೊಡಲಿಕ್ಕೆ ವಿಕಸಿತ ಭಾರತ 2047ನೇ ಇಸ್ವಿಯವರೆಗೆ ನಮ್ಮ ಭಾರತ ದೇಶ ಜಗತ್ತಿನಲ್ಲಿ ನಂಬರ್ 1 ಆಗ್ಬೇಕಂತೇಳಿ ನರೇಂದ್ರ ಮೋದಿಜಿಯವರ ಕನಸು, ಅದು ಕನಸು ನನಸಾಗ್ತಾ ಇದೆ. ಇವತ್ತು ಅನೇಕ ಒಳ್ಳೆ ಕಾರ್ಯಕ್ರಮ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಇವತ್ತು 11 ವರ್ಷದಲ್ಲಿ ಅನೇಕ ಕ್ರಾಂತಿ ಆಗಿದೆ ಮತ್ತು ಇವತ್ತು ಯುವ ಶಕ್ತಿ ಇವತ್ತು ನಮ್ಮ ಸ್ಟಾರ್ಟ್ಅಪ್ ಅಂತೇಳಿ ಇಂಡಿಯಾದ ಪ್ರೋಗ್ರಾಮ್ ಮಾಡಿ ಇಡೀ ಜಗತ್ತಿನಲ್ಲಿ ಇವತ್ತು ಹೆಸರುವಾಸಿಯಾಗಿದೆ. ಅದಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಕಮ್ಸೆ ಕಮ್ 3 ಕಿಲೋಮೀಟರ್ 4 ಕಿಲೋಮೀಟರ್ ನಮ್ಮ ಜೊತೆ ನಡ್ಕೊಂಡು ಬಂದಿದ್ದೀನಿ, ಮಕ್ಕಳು ಕೂಡ ನಡ್ಕೊಂಡು ಬಂದಿದ್ದಾರೆ. ಇದು ನಮ್ಮ ಭಾರತ ದೇಶದ ಐಕ್ಯತೆ.